ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ನಮ್ಮ RCB ರಿಲೇಟೆಡ್. ಜೋ ಬೇತಲ್ ಅವರು ಈ ವರ್ಷದ IPL ಗೆ ಅನ್ಅವೈಲಬಲ್ ಆಗ್ತಾರೆ ಅಂತ ರೂಮರ್ಸ್ ಗಳಂತೂ ತುಂಬಾ ಬಂದಿತ್ತು. ಹಾಗೆ ಇಂಜುರಿ ಆಗಿ ಅವರು ನಮ್ಮ ಇಂಡಿಯಾ ಸೀರೀಸ್ ಮೇಲೆ ಸಹ ಹಾಗೆ ಚಾಂಪಿಯನ್ ಟ್ರೋಫಿಲುವೆ ಅವರು ರೂಲ್ಡ್ ಔಟ್ ಆಗಿ ಅವರ ಜಾಗಕ್ಕೆ ಬೈಡನ್ ಅವರನ್ನ ತಂದು ರಿಪ್ಲೇಸ್ಮೆಂಟ್ ಮಾಡಿದ್ರು. ಆದ್ರೆ ಈ ಸಲ ನಡೆಯುವಂತ IPL 2025ಗೆ ನಮ್ಮ RCBಗೆ ಜೋ ಬೆತಲ್ ಅವರು ಅವೈಲಬಲ್ ಇರ್ತಾರಂತೆ. ಏನು ಇಂಜುರಿಯಿಂದ ಅವರು ರಿಕವರಿ ಆಗಿದಾರಂತೆ, ಅದಕ್ಕೋಸ್ಕರ ಈ ಸಲ ನಡೆಯುವಂತ IPLಗೆ ಅವೈಲಬಲ್ ಆಗ್ತಾ ಇದಾರೆ. ನಮ್ಮ RCB ಫ್ಯಾನ್ಸ್ಗಳಿಗಂತೂ ಇದು ಖುಷಿ ಪಡುವಂತ ವಿಷಯನೇ. ಅದರಲ್ಲೂ ಅಲ್ಲದೆ ಜೋ ಬೆತಲ್ ಅವರು ನಮ್ಮ RCBಯ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡುವಂತ ಪ್ಲೇಯರು. ಅದಕ್ಕೋಸ್ಕರ ಇವರ ಅವೈಲಬಿಲಿಟಿ ನಮಗೆ ತುಂಬಾ ಮುಖ್ಯ. ಆಲ್ರೌಂಡರ್ ಪ್ಲೇಯರ್ ಅಲ್ಲಿ ಇವರು ಆಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಇವರ ಅವೈಲಬಿಲಿಟಿ ತುಂಬಾ ಮುಖ್ಯ. ನೋಡೋಣ. ಅದ್ರಲ್ಲೂ ಅಲ್ಲದೆ ನಮ್ಮ RCBಯ ಪ್ರಾಕ್ಟೀಸ್ ಸೆಷನ್ ಯಾವುದೇ ರೀತಿ ಫೋಟೋಗಳಂತೂ ವೈರಲ್ ಆಗಿಲ್ಲ. ಆದ್ರೆ ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, ಸನ್ ರೈಸರ್ಸ್, ಹಾಗೆ ರಾಜಸ್ಥಾನ್, ಒಂದೊಂದು ಟೀಮ್ಗಳು, ಹಾಗೆ ಚೆನ್ನೈ, ಈ ಟೀಮ್ಗಳೆಲ್ಲ ಅವಲೇ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡಿದ್ದಾರೆ. ಫೋಟೋಸ್ ಅಂಡ್ ವಿಡಿಯೋಸ್ ಅಂತೂ ತುಂಬಾ ವೈರಲ್ ಆಗಿದೆ. ಆದ್ರೆ ನಮ್ಮ RCBದು ಇನ್ನ ಯಾವುದೇ ರೀತಿ ಲೇಟೆಸ್ಟ್ ನ್ಯೂಸ್ ಬಂದಿಲ್ಲ. ಆದ್ರೆ ಲೇಟೆಸ್ಟ್ ನ್ಯೂಸ್ ಬಂದಿರೋದು ಅಂದ್ರೆ ಅನ್ಬಾಕ್ಸಿಂಗ್ ಇವೆಂಟ್. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ನಮ್ಮ RCBಯ ಅನ್ಬಾಕ್ಸಿಂಗ್ ಇವೆಂಟ್ಗೆ ಟಿಕೆಟ್ಗಳಂತೂ ಅವೈಲೇಬಲ್ ಇದೆ. ಎಲ್ಲರೂ ಹೋಗಿ ಅನ್ಬಾಕ್ಸಿಂಗ್ ಇವೆಂಟ್ ನೋಡ್ತೀರಾ ಅಂದ್ರೆ 800 ಇಂದ 8000 ಗಂಟೆ ಟಿಕೆಟ್ಸ್ಗಳು ಇರೋದು. 8000 ಅಲ್ಲಿ ಏನ್ ಸಿಗುತ್ತೋ ಅಂತ ಗೊತ್ತಿಲ್ಲ. ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಮ್ಯಾಚ್ ಆಗಿದ್ರೆ ಏನೋ ಬಿಡಪ್ಪ, ಮ್ಯಾಚ್ ನೋಡೋಣ, ಒಂಥರ ಹೈ ವೋಲ್ಟೇಜ್ ತರ ಇರ್ತಾ ನೋಡ್ಕೊಂಡು ಬರೋದು ಅಂತ ಅನ್ಕೋಬಹುದು. ಆದ್ರೆ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ನೈಟ್ 11 ಗಂಟೆ ಗಂಟೆ ನಡೀಬೋದೇನೋ ಅನ್ಬಾಕ್ಸಿಂಗ್ ಇವೆಂಟ್. ನೋಡೋಣ ಯಾವ ರೀತಿ ನಡೆಯುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ DJ ಎಲ್ಲ ಇರುತ್ತೆ. ಹಾಗೆ ಯಾರೋ DJ ಅವ್ರನ್ನ ಕರೆಸ್ತಿದಾರೆ ಅಂತ ಬೇರೆ ಇದ್ ಮಾಡ್ತಾ ಇದಾರೆ. ನೋಡೋಣ ಈ ಸಲ ನಡೆಯುವಂತ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಹೇಗಿರುತ್ತೆ ಅಂತ. ಅದ್ರಲ್ಲೂ ಅಲ್ಲದೆ ಫುಲ್ ಸ್ಕ್ವಾಡ್ ಅವೈಲಬಿಲಿಟಿ ಇರ್ತಾರಂತೆ ಈ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ. ಹಾಗೆ ನಮ್ಮ RCB ವುಮೆನ್ಸ್ ಅವರು ಸಹ ಬಂದೇ ಬರ್ತಾರೆ. WPL ನ ಕಪ್ ನ ಗೆದ್ಬಿಟ್ರಂತೂ ಇನ್ನ ಅನ್ಬಾಕ್ಸಿಂಗ್ ಇವೆಂಟ್ ಕ್ರೇಜ್ ಅಲ್ಲಂತೂ ಹೊರಟೋಗುತ್ತೆ. ಆದ್ರೆ ಅನ್ಬಾಕ್ಸಿಂಗ್ ಇವೆಂಟ್ ಗೆ ಬಿಟ್ಟಿದ 1 ಓವರ್ ಅಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಅಂತ ಬರ್ತಾ ಇದೆ. ಇದು ಎಷ್ಟು ಸತ್ಯ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಅದ್ರಲ್ಲೂ ಅಲ್ಲದೆ ಟಿಕೆಟ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದು 39,000 40,000 ಟಿಕೆಟ್ಗಳು ಇರೋದು. ಅವರು 1 ಓವರ್ ಅಲ್ಲಿ ಅಷ್ಟು ಬೇಗ ಖಾಲಿ ಆಗುತ್ತಂದ್ರೆ ಇದನ್ನ ನಂಬಕ್ಕೆ ಅಂತ ಸಾಧ್ಯನೇ ಇಲ್ಲ. ಇವರೇ ಒಂದು ಸ್ವಲ್ಪ ಹಿಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಆನ್ಲೈನ್ ಬಿಟ್ಟಿದ್ದಾರೆ. ಏನೋ ಒಂದು ಗಿಮಿಕ್ ಮಾಡ್ತವ್ರೆ. ಒಟ್ನಲ್ಲಿ ನಮ್ಮ RCB ಅವರು ದುಡ್ಡಂತೂ ಗೋಚ್ಬೇಕು ಅಂತ ಅನ್ಕೊಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಮೌಂಟ್ ಅಂತೂ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಮ್ಯಾಚ್ ಅಂತೂ ಇನ್ನ ಕೇಳಂಗೆ ಇಲ್ಲ. ಮಿನಿಮಮ್ ಅಂದ್ರೆ 2,000 ರೂಪಾಯಿ ಮೇಲೆನೆ ಮ್ಯಾಚ್ ಪ್ರೈಸ್ ಗಳೆಲ್ಲ ನಮ್ಗೆ. ನಮ್ಮ RCB ಮ್ಯಾಚ್ ನ ನಾವು ಹೋಮ್ ಕಂಡೀಷನ್ ಅಲ್ಲಿ ಚಿನ್ನಸ್ವಾಮಿಲಿ ನೋಡ್ಬೇಕು ಅಂದ್ರೆ 2,000 ರೂಪಾಯಿ ಮೇಲೆ ಇರುತ್ತೆ ಒಂದು ಟಿಕೆಟ್ ಪ್ರೈಸ್. ಆದ್ರೆ ಇನ್ನ ನಮ್ಮ RCBದು ಟಿಕೆಟ್ಗಳು ಅವೈಲೇಬಲ್ ಇಲ್ಲ. ಹಾಗೆ ಇವತ್ತಿಂದ ಅವೈಲೇಬಲ್ ಇರೋದು ಅಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಅವ್ರದ್ದು ಟಿಕೆಟ್ಸ್ ಅವೈಲೇಬಲ್ ಇದೆ. ಹೋಮ್ ಮ್ಯಾಚ್ಗಳು ಮಾತ್ರ ಅವರು ಬಿಟ್ಟಿರೋದು. ಹಾಗೆ ರಾಜಸ್ಥಾನ್ ರಾಯಲ್ಸ್ ಸ್ಟೂಡೆಂಟ್ ಆಫರ್ ಅಂತ 500 ರೂಪಾಯಿ ಬಿಟ್ಟಿದ್ದಾರೆ ಬರೀ ಸ್ಟೂಡೆಂಟ್ ಗಳಿಗೆ ಮಾತ್ರ. ಆದ್ರೆ ಇನ್ನು ನಮ್ಮ RCB ಅವರು ಯಾವತ್ತು ಟಿಕೆಟ್ ನ ಓಪನಿಂಗ್ ಮಾಡ್ತಾರಂತ ನೋಡೋಣ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಶ್ರೇಯಸ್ ಅಯ್ಯರ್ ಬಗ್ಗೆ. 1 ವರ್ಷದ ಹಿಂದೆ ಅವ್ರನ್ನ ಕಾಂಟ್ರಾಕ್ಟ್ BCCI ಕಾಂಟ್ರಾಕ್ಟ್ ಲಿಸ್ಟ್ ಗೆ ಸೇರಿಸ್ಕೊಂಡಿದ್ರು. ಆದ್ರೆ ಇವರು ರಣಜಿ ಆಡಿದ್ರ ಕಾರಣ ಏನು ರೀಸನ್ ಕೊಡದೇನೆ ಅವರು ರಣಜಿ ಆಡ್ತಾ ಇರ್ಲಿಲ್ಲ, ಇವರು ಮತ್ತೆ ಇಶಾನ್ ಕಿಶನ್. ಅದಕ್ಕೋಸ್ಕರ ಇವ್ರನ್ನ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡಿದ್ರು. ಆದ್ರೆ ಆಫ್ಟರ್ 1 ಇಯರ್ ನಂತರ ಏನ್ ಇವಾಗ ಚಾಂಪಿಯನ್ ಟ್ರೋಫಿಲಿ ಈ ತರ ಪರ್ಫಾರ್ಮೆನ್ಸ್ ನ ನೀಡ್ತಾ ಇದಾರೋ ಅದಕ್ಕೋಸ್ಕರ BCCI ಇವ್ರನ್ನ ಮತ್ತೆ ಸೆಂಟ್ರಲ್ ಕಾಂಟ್ರಾಕ್ಟ್ ಗೆ ಸೇರಿಸ್ಕೊತಿದ್ದಾರೆ. ಒಳ್ಳೆ ವಿಷಯನೇ. ವರ್ಷಕ್ಕೆ ಇಷ್ಟು ಅಮೌಂಟ್ ಅಂತ ಈ ಪ್ಲೇಯರ್ ಮ್ಯಾಚ್ ನ ಆಡದೆ ಇರ್ಲಿ, ಒಟ್ನಲ್ಲಿ ಇಷ್ಟು ದುಡ್ಡನ್ನ ಅಮೌಂಟ್ ಅಂತ ವರ್ಷಕ್ಕೆ ಕೊಟ್ಬಿಡ್ತಾರೆ. ಏನಾದ್ರೂ ಮತ್ತೆ ಇವರು ರಣಜಿ ಈ ತರ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಇಂಥದ್ದೇನಾರ ಆಡ್ಲಿಲ್ಲ ಅಂದಾಗ ಮಾತ್ರ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ರಿಮೂವ್ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ. ಹಾಗೆ ಇವರು ಆಗಿದ್ದು ಇವಾಗ ಮತ್ತೆ ಸೇರಿಸ್ಕೊತಿದ್ರೆ ಒಂದು ಒಳ್ಳೆ ವಿಷಯ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ, ಯಾವ ಕಾಂಟ್ರಾಕ್ಟ್ ಇದ್ ಮಾಡ್ತಾರಂತ, A+ ಮಾಡ್ತಾರೋ ಇಲ್ಲ ಏನ್ ಮಾಡ್ತಾರೋ. ತುಂಬಾ ವೆರೈಟಿ ಸೆಂಟ್ರಲ್ ಕಾಂಟ್ರಾಕ್ಟ್ ಗಳಿದೆ. ಯಾವ್ದಕ್ಕೆ ಮಾಡ್ತಾರಂತ ನೋಡ್ಬೇಕು. ಇನ್ನ ಯಾವ್ದೇ ರೀತಿ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿಲ್ಲ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ IPL ನ ರಿಲೇಟೆಡ್. ಅದ್ರಲ್ಲೂ ಅಲ್ಲದೆ BCCI ಈ ತರ ರೂಲ್ಸ್ ನ ಏನಕ್ಕೆ ತಂದಿದಾರಂತ ಗೊತ್ತಿಲ್ಲ. ಅದ್ರಲ್ಲೂ ಅಲ್ಲದೆ ಪ್ರಾಕ್ಟೀಸ್ ಸೆಷನ್ ಮಾಡೋ ಟೈಮಲ್ಲಿ ಯಾವುದೇ ರೀತಿ ಹಾಫ್ ಸ್ಲೀವ್ಸ್ ಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಂಗಿಲ್ವಂತೆ. ಆ ಪ್ರಾಕ್ಟೀಸ್ ಸೆಷನ್ ನ ಮಾಡ್ಬೇಕಂದ್ರೆ ಫುಲ್ ಸ್ಲೀವ್ಸ್ ಹಾಕೊಂಡು ಪ್ರಾಕ್ಟೀಸ್ ಸೆಷನ್ ನ ಮಾಡ್ಬೇಕಂತ. ಇದು ಯಾವ ರೀತಿ ರೂಲ್ಸ್ ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೆ ಕಂಫರ್ಟಬಲ್ ಇರೋ ತರ
ಅವ್ರ ಪ್ರಾಕ್ಟೀಸ್ ಸೆಷನ್ ಮಾಡ್ತಾರೆ. ಆದ್ರೆ BCCI ಈ ತರ ರೂಲ್ಸ್ ನ ತಂದು ಅವ್ರಿಗಂತೂ ತುಂಬಾ ಬೇಜಾರ್ ಮಾಡೋಂತರನೇ ಇದೆ. ಆದ್ರೆ ಇವಾಗ ಏನ್ ನಡೀತೋ ಮ್ಯಾಚಸ್ ಗಳು ಅದ್ರಲ್ಲಿ ಯಾವುದೇ ರೀತಿ ಯಾವುದೇ ಪ್ಲೇಯರ್ ಆಫ್ ಸ್ಲೀವ್ಸ್ ಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಸೆಷನ್ ಮಾಡಂಗಿಲ್ಲ. ಹಾಗೆ ಮ್ಯಾಚ್ ಗಳಲ್ಲಿ ಆತರ ಹಾಕೊಂಡು ಕೂರಂಗಿಲ್ಲ. ಏನಾದ್ರೂ ಹಾಕೊಂಡು ಕೂತ್ಕೊಂಡ್ರೆ ಪಕ್ಕ ಪೆನಲ್ಟಿ ಬೀಳುತ್ತಂತೆ. ನೋಡೋಣ ಯಾವ ರೀತಿ ಈ ರೂಲ್ಸ್ ಈ ಸಲ IPL ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ನಮ್ಮ BCCI ಅವರು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತಂದ್ಬಿಟ್ಟಿದ್ದಾರೆ. ಏನು BCCI ನಮ್ಮ ಇಂಡಿಯಾ ಟೀಮ್ಗೆ ಯಾವ ತರ ರೂಲ್ಸ್ ಗಳನ್ನ ತಂದಿತ್ತೋ ಹಾಗೆ IPL ಟೀಮ್ಗಳಿಗೂ ಸಹ ಅದೇ ರೂಲ್ಸ್ ಗಳನ್ನ ತಂದಿದೆ. ಏನು ಟೀಮ್ ಮೇಟ್ಸ್ ಗಳು ಇರ್ತಾರ ಒಂದೇ ಬಸ್ ಅಲ್ಲಿ ಟ್ರಾವೆಲ್ ಮಾಡಬೇಕು, ಒಂದೇ ಕಡೆ ಪ್ರಾಕ್ಟೀಸ್ ಸೆಷನ್ ಮಾಡಬೇಕು. ಹಾಗೆ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದ್ರೆ ಟೀಮ್ ಬಸ್ ಅಲ್ಲೇ ಮಾಡ್ಬೇಕು. ಪ್ರೈವೇಟ್ ಆಗಿ ಯಾವುದೇ ರೀತಿ ಟ್ರಾವೆಲ್ ಮಾಡಂಗಿಲ್ಲ. ಹೋಟ್ಲುಗಳಲ್ಲಿ ಇದ್ರೆ ಹೋಟ್ಲುಗಳಲ್ಲೇ ಇರ್ಬೇಕು. ಹಾಗೆ ಫ್ಯಾಮಿಲಿಗಳನ್ನು ಸಹ ಇವರ ಜೊತೆ ಕರ್ಕೋಂಗಿಲ್ಲ ಅಂತ ತುಂಬಾ ತರಾವರಿ ರೂಲ್ಸ್ ಗಳಂತೂ ತಂದ್ಬಿಟ್ಟಿದ್ದಾರೆ. ಏನು ಇಂಡಿಯಾ ಟೀಮ್ಗೆ ತಂದಿರೋ ರೂಲ್ಸ್ ಗಳನ್ನ ಅದೇ ಇಂಪ್ಯಾಕ್ಟ್ ನ ಫುಲ್ IPL ಮೇಲೆ ರೂಲ್ಸ್ ಗಳನ್ನ ತರ್ತಾ ಇದಾರೆ. ಯಾವ ರೀತಿ ಈ ರೂಲ್ಸ್ ಗಳು ಈ ಸಲ IPL ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಹಾಗೆ ಈ ಸಲ IPL ಅಂತೂ ಫುಲ್ ಮಜಾ ಅಂತೂ ಇದ್ದೇ ಇರುತ್ತೆ. ಹಾಗೆ ನಮ್ಮ RCB ಯಾವ ರೀತಿ ಟಿಕೆಟ್ಸ್ ಗಳನ್ನ ಬಿಡ್ತಾರೆ ಅಂತ ನೋಡೋಣ. ದುಡ್ಡು ಮಾಡೋದ್ರಲ್ಲೇ ಇರ್ತಾರೆ ಹೊರತು ನಮ್ಮ RCB ಕಪ್ ನ ಯಾವತ್ತು ಹೊಡಿತಾರೆ ಅಂತ ಜೀವನದಲ್ಲಂತೂ ನಾವು ನೋಡ್ಲೇ ಇಲ್ಲ. ಅಷ್ಟು ವರ್ಷಗಳಿಂದ ನೋಡಿದೀವಿ. ಟಿಕೆಟ್ ಪ್ರೈಸ್ ಗಳನ್ನೆಲ್ಲ ಅಷ್ಟು ರೈಸ್ ಎಲ್ಲ ಇಟ್ಟಿದ್ದಾರೆ ಹೊರತು ಇಲ್ಲಿವರೆಗೂ 1000 ರೂಪಾಯಿ ಒಳಗೆ 1000 ರೂಪಾಯಿ ಮೇಲಾರುವೆ ಇಟ್ರೆ ಇನ್ನ ಜಾಸ್ತಿ ಜನ ಬೇಗ ಬರ್ತಾರೆ. ಆದ್ರೆ 2000 ರೂಪಾಯಿ ಕೊಟ್ಟಿ ಅದನ್ನು ಅಲ್ಲದೆ ಇವರೇ ಅರ್ಧ ಟಿಕೆಟ್ ನ ಆನ್ಲೈನ್ ಕೊಟ್ಟು ಇನ್ನು ಕಾಲ್ ಭಾಗ ಟಿಕೆಟ್ಸ್ ನ ಫುಲ್ ಬ್ಲ್ಯಾಕ್ ಏನ್ 5,000 2,000 ಏನೋ ಟಿಕೆಟ್ ನ 5,000 ಮಾಡು ಏನ್ ಫುಲ್ ಬ್ಲ್ಯಾಕ್ ಅಲ್ಲಿ ಮಾರಿಸ್ತಾರೆ ಆಚೆ ಅಂತೂ. ನೋಡೋಣ ಏನಾಗುತ್ತೆ ಅಂತ ಈ ಸಲ IPL ಟಿಕೆಟ್ ಪ್ರೈಸ್ ಏನೇನ್ ಇರುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್ ಜೈ ಕರ್ನಾಟಕ, ಮತ್ತೆ ವಂದನೆಗಳು.